ಹೇಳ್ಬೋದು, ಕನ್ನಡ ಬಗ್ಗೆ ನಮ್ಗೆ ಹೆಮ್ಮೆ ಅದ. ಆದ್ರೆ ಇವತ್ತು ನಾವು ನಮ್ಮ ಮಕ್ಕಳನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಬೆಳೆಸ್ಬೇಕಾಗ್ಯದ. ಯಾಕಂದ್ರೆ ಬರೀ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದು ಆ ದಿಶೆಯಲ್ಲಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ರಿ. ಶಿಕ್ಷಕರ ಮೇಲೆ ತರಬೇತಿ ತೊಗೊಳ್ರಿ. ಶಿಕ್ಷಕರು 2 ಭಾಷೆ ಕಲಿಸುವಂಥವ್ರು ಇದ್ದಾರೆ, ಅವ್ರು ತರಬೇತಿ ಕೊಡೋ ಪ್ರಶ್ನೆ ಇಲ್ಲ. ಸಾಕಷ್ಟು ಜನ ಶಿಕ್ಷಕರಿದ್ದಾರೆ, ಇವತ್ತು ರೆಡಿ ಇದ್ದಾರೆ ಕಲಿಸೋದಕ್ಕೆ. ಅದು ನೀವು ತೊಗೊಳ್ತಾ ಇಲ್ಲ. ಗ್ಯಾರಂಟಿ ಉಚಿತ ಸಾರಿಗೆ ಸೌಲಭ್ಯ KPS ವಿದ್ಯಾರ್ಥಿಗಳಿಗೆ ಉಚಿತ ವಾಹನ ವ್ಯವಸ್ಥೆ. ಯಾಕ್ರಿ ಪ್ರತಿ ಸ್ಕೂಲ್ನು KPS ಯಾಕೆ ಮಾಡಬಾರ್ದು? ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ಪ್ರತಿ ಸ್ಕೂಲು ಮಾಡಿರೋದನ್ನು. ಕೆಲವು ಬುದ್ಧಿವಂತ ವಿದ್ಯಾರ್ಥಿಗಳು ಪರೀಕ್ಷೆ ಪಾಸಾಗಿ ಶಿಕ್ಷಣ ಆಗ್ತಾರಲ್ಲ, ಮತ್ತು ದೊಡ್ಡ ಮಕ್ಕಳಲ್ಲಿ ಹೋಗು ಶಿಕ್ಷಣ ಇರೋದು ಯಾರಿಗೆ? ದೊಡ್ಡ ಮಕ್ಕಳು ಜನರನ್ನಾಗಿ ಮಾಡೋ ವ್ಯವಸ್ಥೆಯಲ್ಲಿ ಅವ್ರಿಗೂ ಒಂದು ವೈಜ್ಞಾನಿಕ ಜ್ಞಾನ ಕೊಟ್ಟು ಅವ್ರನ್ನ ನಾವು ಟೆಕ್ನಿಕಲ್ ಆಗಿ ಮತ್ತೆ ಅವ್ರು ಬೆಳೆಸುವಂಥದ್ದು ಮುಖ್ಯದ. ಎಲ್ಲರೂ ಬೆಳಿಬೇಕು. ಈ ಪಬ್ಲಿಕ್ ಸ್ಕೂಲ್ದಾಗ ಯಾರು ಸೆಲೆಕ್ಷನ್ ಆಗ್ತಾರೆ ರೀ, ಅಲ್ಲಿ ಇನ್ಫ್ಲುಯೆನ್ಸ್ ಪ್ರಭಾವ ಆಗ್ಬೋದು, ಅಥವಾ ಎಕ್ಸಾಮ್ ನಡೆಸ್ತೀರಿ, ಕಂಡಕ್ಟ್ ಮಾಡ್ತೀರಿ, ಅದು ಪಾಸ್ ಆಗಬೇಕು. ಕೆಲವೊಂದು ಮಕ್ಕಳಿಗೆ ಬರೆಯೋಕೆ ಓದೋದು ಬರೋದಿಲ್ಲ. ಪಾಪ ಕನ್ನಡ ಶಾಲೆಯಲ್ಲಿ ಕಲ್ತಂಥ ಮಕ್ಕಳು ಅನೇಕ ಬಂದು ತೋರಿಸ್ತೀವಿ ನಾವು. ಆದರೆ ಇದರರ್ಥ ನಾನು ಹೇಳೋದು ಇಷ್ಟ ಇಲ್ಲ. ಏನು KPS ಉಚಿತ ವಾಹನ ಅಂತ ವ್ಯವಸ್ಥೆ ಅಂತೀರಿ, ಅದು KPS ಕೆಲವೊಂದು 1ನೇ ತರಗತಿಯಿಂದ 4ನೇ ತರಗತಿ ತನಕ, 3ನೇ ತರಗತಿಯಿಂದ AI ಕಲಿಕೆ 3 ವರ್ಷಗಳಲ್ಲಿ ಎಲ್ಲ KPS ಶಾಲೆಗೆ ಕಂಪ್ಯೂಟರ್ ಶಿಕ್ಷಕರ ನೇಮಕ ಅಲ್ರಿ. ಬರೀ ಈ ಒಂದು ಕರ್ನಾಟಕ ಪಬ್ಲಿಕ್ ಏನು ಸ್ಕೂಲ್ ಅದಾವ ಅಲ್ಲಿ ಎಷ್ಟೇ ನೀವು ಕಂಪ್ಯೂಟರ್ ಕೊಡಿ ಸರ್, ಉಳಿದ ಕಡೆ ಇಲ್ಲ. ಎಲ್ಲ ಶಾಲೆಗಳು ಯಾಕೆ ಕೊಡಿಸ್ಬಾರ್ದು? ಅದೇ ಹೇಳ್ತಾ ಇರೋದು ನಿಮಗೆ. 15-20% ಬಜೆಟ್ ಆಗ್ತಾ ಇದಿಲ್ರಿ ಅಂತೇಳಿ. ಈ ವಿಷಯವನ್ನು ಇವತ್ತು ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಮ್ದು ಒಬ್ಬರದಲ್ಲ, ಪ್ರತಿಯೊಬ್ಬರದ್ದು. ಯಾಕಂದ್ರೆ ಶಿಕ್ಷಣ ಮೇನ ಆ ವ್ಯಕ್ತಿ ಯಾರು ಹೋದಾಗ ಮುಂದೆ 5ನೇ ಗ್ಯಾರಂಟಿ ಏನು ಕೊಡ್ತೀರಿ? ಕಲೆ ಮತ್ತು ದೈಹಿಕ ಶಿಕ್ಷಣ, ಸಂಗೀತ